ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿಡಿಯೋ ಕೊನೆಯಲ್ಲಿ ನಮಗೆ ತಿಳಿಸಿಕೊಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಷ್ಟವಿಲ್ಲದ ಮದುವೆ ಭಾಗ 80. ಜೀವ ಏನು ಮಾಡ್ತಾ ಇದ್ದೀಯಾ? ಬಾಲ ಅಥವಾ ಜೈ ಅಂಕಲ್ ಬರ್ಬೋದು ಬಿಡು ನನ್ನ ಎಂದರೆ ಈಗಷ್ಟೇ ಪಟಪಟನೆ ಮಾತಾಡಿದ ಅದರಗಳನ್ನು ಹೆಬ್ಬೆರಳಿನಿಂದ ಸವರಿದಾಗ ಈ ಬಾರಿ ಅಂಜಲಿಯ ಮೈ ಮನ ನವಿರಾಗಿ ಕಂಪಿಸಿತ್ತು. ಅವಳ ಅರೆತೆರೆದ ಕಣ್ಣುಗಳನ್ನು ನೋಡಿ ಯಾವುದೋ ಮೋಡಿಗೆ ಒಳಗಾದವನಂತೆ ಅದರಗಳತ್ತ ಬಾಗಿದಾಗ ಅವನ ಮೊಬೈಲ್ ರಿಂಗಣಿಸಿದ್ದನ್ನು ಕೇಳಿ ಕಣ್ತೇಲಿಸಿ ಅವಳಿಂದ ದೂರ ಸರಿದನು. ಜೇಬಿನಲ್ಲಿದ್ದ ಮೊಬೈಲ್ ತೆಗೆದು ಸ್ಕ್ರೀನ್ ನೋಡಿ ಕಾಲ್ ರಿಸೀವ್ ಮಾಡಿದ 10 ಸೆಕೆಂಡಲ್ಲಿ ಮೊಬೈಲ್ ಅವನ ಕೈಯಿಂದ ಜಾರಿ ನೆಲಕ್ಕಪ್ಪಳಿಸಿತ್ತು. ಆದ ಆಘಾತಕ್ಕೆ ಕುಸಿಯುತ್ತಿದ್ದವನು ತನ್ನ ಟೇಬಲನ್ನು ಬಲವಾಗಿ ಹಿಡಿದಾಗ ಅಂಜಲಿ ಅವನ ತೋಳನ್ನು ಹಿಡಿದು, ಜೀವ ಏನಾಯಿತು? ಯಾರ ಕಾಲ್ ಎಂದು ಕೇಳಿದರೆ ಅವನು ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಅವನನ್ನು ಅಲ್ಲೇ ಕುರ್ಚಿಯಲ್ಲಿ ಕೂರಿಸಿ ನೆಲದಲ್ಲಿದ್ದ ಮೊಬೈಲ್ ಕೈಗೆತ್ತಿಕೊಂಡವಳು ಪರದೆಯತ್ತ ನೋಡಿದರೆ ಯಾವುದೋ ಹೊಸ ನಂಬರ್. ಮೊಬೈಲ್ ಕಿವಿಗಿಟ್ಟುಕೊಂಡು ಹಲೋ ಎಂದರೆ, ಜೀವ ಅಲ್ವಾ ಮಾತಾಡ್ತಾ ಇರೋದು ಎಂದಾಗ ಆಚೆ ಕಡೆಯಿಂದ ಗಂಡಸಿನ ಧ್ವನಿ ಕೇಳಿ, ನಾನು ಅವರ ಮಿಸ್ಸಸ್ ಅಂಜಲಿ ಜೀವ ಅಂತ. ನೀವ್ಯಾರು? ಏನು ವಿಷಯ? ನನ್ನಲ್ಲಿ ಹೇಳಿ ಅಂತ ಇನ್ನೂ ಆಘಾತದಲ್ಲಿರುವವನನ್ನೇ ನೋಡುತ್ತಾ ಕೇಳಿದಳು. ಓಕೆ, ನಾನು ಜೀವ, ಕಾಲೇಜಿನ ಪ್ರಿನ್ಸಿಪಲ್ ಮಾತಾಡ್ತಾ ಇರೋದು. ಹೋಟೆಲ್ ಮ್ಯಾನೇಜ್ಮೆಂಟ್ MBA ಅಲ್ಲಿ ಪೂರ್ತಿ ಯೂನಿವರ್ಸಿಟಿಗೆ ನಿಮ್ಮ ಗಂಡ ಮೊದಲ ರ್ಯಾಂಕ್ ಬಂದಿದ್ದಾರೆ. ಆ ವಿಷಯವನ್ನೇ ಅವನತ್ರ ಹೇಳ್ತಾ ಇದ್ದೆ. ಸಡನ್ನಾಗಿ ಎಲ್ಲೋದ ಎಂದರೆ ನಿಟ್ಟುಸಿರು ಹೊರಚೆಲ್ಲಿ ಗಂಡನತ್ತ ಕೆಕ್ಕರಿಸಿ ನೋಡಿ, 1 ನಿಮಿಷ ಸರ್ ಎಂದವಳು ಕಾಲ್ ಹೋಲ್ಡ್ ಮಾಡಿ ಕೋಪದಲ್ಲಿ ತನ್ನೆದುರು ಕುಳಿತವನ ಕೂದಲೆಲ್ಲ ಕಿತ್ತು ಅವನ ಹೊಟ್ಟೆಗೆ ಜೋರಾಗಿ ತಿವಿದಾಗ ಮಮ್ಮಿ ಎಂದು ಕಿರುಚುತ್ತಾ ಎದ್ದು ನಿಂತರೆ, ಮಮ್ಮಿ ಅಂತೆ ಮಮ್ಮಿ, ಇನ್ನೊಮ್ಮೆ ಕೂಗಿದ್ರೆ ಸಾಯಿಸಿಬಿಡ್ತೀನಿ ಹೀಡಿಯಟ್. ನೀನು ಮಾಡಿರೋ ಡಬ್ಬಾ ಆ್ಯಕ್ಟಿಂಗ್ ನೋಡಿ ಗಾಬರಿಯಾಗಿತ್ತು. ನಿನ್ನ ಆಮೇಲೆ ವಿಚಾರಿಸ್ತೀನಿ, ಮೊದಲು ಪ್ರಿನ್ಸಿಪಾಲ್ ಬಳಿ ಮಾತಾಡು ಅಂತ ಮೊಬೈಲ್ ಅವನ ಕೈಗೆ ತುರುಕಿ ಹೋಲ್ಡ್ ಬಟನ್ ಒತ್ತಿದಳು. ತನ್ನವಳ ಭದ್ರಕಾಳಿ ರೂಪ ನೋಡುತ್ತಾ ಹೊಟ್ಟೆ ಸವರಿಕೊಂಡವನು, ಸರ್ ಸಾರಿ, ಅದೇನೋ ಎಮರ್ಜೆನ್ಸಿ ವರ್ಕ್ ಅಂತ ಹೋದೆ. ಥ್ಯಾಂಕ್ಸ್ ಟು ಯು ಸರ್, ನಿಮ್ಮಂತಹ ಒಳ್ಳೆ ಲೆಕ್ಚರ್ ಇದ್ದರೆ ಎಲ್ಲ ರ್ಯಾಂಕ್ ಬರ್ತಾರೆ ಎಂದು ನಗುತ್ತಾ ತನ್ನವಳನ್ನು ನೋಡಿದರೆ ಅವಳು ಅವನನ್ನು ಗುರಾಯಿಸುತ್ತಾ ನಿಂತಿದ್ದಳು. ಹಾಂ ಸರ್, ಖಂಡಿತ ಬರ್ತೀನಿ ಒಮ್ಮೆ. ಡ್ಯಾಡ್ ಆರೋಗ್ಯವಾಗಿದ್ದಾರೆ, ಇನ್ನು ಗಿರಿಧಾಮ ರನ್ನಿಂಗ್ ಗುಡ್ ಎಂದು ಸ್ವಲ್ಪ ಹೊತ್ತು ಅವರಲ್ಲಿ ಮಾತನಾಡಿ ಫೋನಿಟ್ಟವನು ಇನ್ನೂ ತನ್ನನ್ನೇ ತಿನ್ನುವಂತೆ ನೋಡುತ್ತಿರುವವಳ ಬಳಿ ಹೋಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ವೈಫಿ ತುಂಬ ಖುಷಿಯಾಗ್ತಿದೆ ಕಣೇ, ಫೈನಲಿ ಡ್ಯಾಡ್ ಮತ್ತು ನಿನ್ನ ಮೇಲೆ ಕೋಪ ಮಾಡಿಕೊಂಡು ಓದಿದ್ದಕ್ಕೆ ರ್ಯಾಂಕ್ ಬಂತು ನೋಡು ಎಂದವನನ್ನು ದೂರ ತಳ್ಳಿ, ನನ್ನ ಮೇಲೆ ಯಾವ ಕೋಪವಿತ್ತು ನಿನಗೆ? ಹಾಗೆಲ್ಲ ನಿನಗೆ ಏನೆಲ್ಲ ತಿನ್ನಬೇಕು ಅನ್ನಿಸುತ್ತೋ ಅದೆಲ್ಲ ನನ್ನಲ್ಲಿ ಮಾಡಿಸಿಕೊಂಡು ಗಡದ್ದಾಗಿ ಬಕಾಸುರ ತಿಂದ ಹಾಗೆ ತಿಂದು ಹೋಗ್ತಿದ್ದೆ ಎಂದು ಸೊಂಟದ ಮೇಲೆ ಕೈಯಿಟ್ಟು ಹೇಳಿದರೆ, ಸಾಕು ಸುಮ್ಮನಿರು ವೈಫಿ, ಹಾಗೆಲ್ಲ ನಿನ್ನ ಕಾಡಿಸಿದ್ದು ಮಮ್ಮಿ ಇರೋವಾಗ. ಮಮ್ಮಿ ನನ್ನ ಬಿಟ್ಟು ಹೋದ್ಮೇಲೆ ಗಿರಿಧಾಮಕ್ಕೆ ಬಂದಿರೋದೇ ಬೆರಳೆಣಿಕೆಯಷ್ಟು ಸಲ. ಇಲ್ಲಿಗೆ ಬಂದರೂ ಮಮ್ಮಿ ನೆನಪಾಗಿ ಏನೂ ತಿಂತಾನೆ ಇರಲಿಲ್ಲ ಅಂತ ಬೇಸರದಲ್ಲಿ ಹೇಳಿದರೆ, ಅತ್ತೆ ಹೆಸರು ಹೇಳ್ಕೊಂಡು ಎಸ್ಕೇಪ್ ಆಗೋಕೆ ನೋಡಿದರೆ ಇನ್ನಷ್ಟು ಒದೆ ಬೀಳುತ್ತೆ ನಿಂಗೆ. ಈಗ ನಿಜ ಹೇಳಿ ಸಾಯಿ, ಕಾಲ್ ಬಂದಾಗ ಖುಷಿಯಾಗೋದು ಬಿಟ್ಟು ಅಷ್ಟೊಂದು ಶಾಕ್ ಆಗೋ ಅಗತ್ಯವಿತ್ತಾ ಅಂತ ಕಣ್ಣು ಸಂಕುಚಿಸಿ ಕೇಳಿದಾಗ ಹೌದೆಂದು ತಲೆಯಾಡಿಸಿ, ಮತ್ತೆ ಶಾಕ್ ಆಗೋ ಅಂದಾಗ, ನಾನು ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೆ ಅಂತ ಗೊತ್ತು, ಆದರೆ ರ್ಯಾಂಕ್ ಬರೋವಷ್ಟು ಚೆನ್ನಾಗಿ ಬರೆದಿದ್ದೀನಾ ಅನ್ನೋ ಖುಷಿ ಒಂದೆಡೆಯಾದರೆ, ಮಮ್ಮಿ ಹಾಗೆಲ್ಲ ನನ್ನಲ್ಲಿ ಮುಂದೆ ಗಿರಿಧಾಮ ನಿನ್ನದು, ನೀನದರ ರಾಜ ಆಗಬೇಕು, ಮೊದಲು ರಾಜನಿಗೆ ಇರಬೇಕಾದ ಅರ್ಹತೆ ಸಂಪಾದಿಸು ಅಂತಿದ್ರು. ಇನ್ನು ಡ್ಯಾಡ್ ಮಮ್ಮಿಯಂತೆ ಗಿರಿಧಾಮಕ್ಕೆ ಬರೋ ಮೊದಲು ನಿನಗದನ್ನು ಸಂಭಾಳಿಸುವ ಬೇಸಿಕ್ ನಾಲೆಡ್ಜ್ ಇರಬೇಕು ಅಂದರು. ಒಟ್ಟಾರೆ ಇಂದು ನಾನು ರ್ಯಾಂಕ್ ಬರುವ ಮೊದಲು ಮಮ್ಮಿ ಡ್ಯಾಡ್ ಆಸೆಯಂತೆ ನಾನು ಈಗ ಗಿರಿಧಾಮದ ಮಾಲೀಕ ಆಗೋಕ್ಕೆ ಕೇಪೇಬಲ್ ಆಗಿದ್ದೀನಿ ಅನಿಸುತ್ತೆ. ಕೊನೆಯದಾಗಿ ನೀನು ಫೇಮಸ್ ಚೆಫ್ ಜೊತೆ ಇಷ್ಟು ಚಿಕ್ಕ ವಯಸ್ಸಿಗೆ ಹೆಡ್ ಚೆಫ್ ಪೊಸಿಷನ್ನಲ್ಲಿರೋದು ನನ್ನ ಹೊಟ್ಟೆ ಉರಿಸುತ್ತಿತ್ತು. ಈಗ ನಿನಗೆ ಮಾಸ್ಟರ್ ಚೆಫ್ ಕಾಂಪಿಟೇಷನ್ ವಿನ್ ಆಗಿ ಚೆಫ್ ಅಂತ ಫೇಮಸ್ ಆದ್ಯೋ,
ನಾನು ಕೂಡ ಈ ದಿನ ರ್ಯಾಂಕ್ ಬಂದಿರೋದು ಗಿರಿಧಾಮದ ಓನರ್ ಜೀವ ಎಂದು ಫೇಮಸ್ ಆಗ್ತೀನಿ ಅನ್ನುತ್ತಾ ತುಂಬ ಖುಷಿ ಆಗ್ತಿದೆ ವೈಫಿ ಅಂತ ಅವಳ ಕೆನ್ನೆ ಹಿಂಡಿ ಹೇಳಿದರೆ ಅವನ ಕೈಯನ್ನು ತಳ್ಳಿ, ಅಂದರೆ ನಿಮ್ಮ ಪ್ರಿನ್ಸಿ ಕಾಲ್ ಮಾಡಿದಾಗ ಇಷ್ಟೆಲ್ಲ ಯೋಚನೆ ಮಾಡಿ ಶಾಕ್ ಆಗಿದ್ದ ಅಂತ ಅಲ್ಲು ಕಡಿಯುತ್ತಾ ಕೇಳಿದರೆ, ಏನೇ ನೀನು ಗಂಡ ರ್ಯಾಂಕ್ ಬಂದಿದ್ದಾನೆ ಖುಷಿ ಪಡೋದು ಬಿಟ್ಟು ಒಳ್ಳೆ ಟೀಚರ್ ಆಗಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಅಂತ ಮೂತಿ ತಿರುವಿ ಅವನ ಕುರ್ಚಿಯಲ್ಲಿ ಹೋಗಿ ಕುಳಿತನು. ನಿನ್ನ ಓವರ್ ಆ್ಯಕ್ಟಿಂಗ್ ನೋಡಿ ಪ್ರಶ್ನೆ ಮಾತ್ರ ಕೇಳ್ತಿದ್ದೀನಿ ಅಂತ ಖುಷಿ ಪಡು. ಇನ್ನು ಕೋಪದಲ್ಲಿದ್ದವಳನ್ನು ನೋಡಿ, ಏ ವೈಫಿ ಸಾರಿ ಕಣೆ, ಆ ಕ್ಷಣ ನನಗಾದ ಆಘಾತಕ್ಕೆ ಬ್ಲಾಂಕ್ ಆಗಿದ್ದೆ, ನಾನೇನು ಬೇಕು ಅಂತ ಮಾಡಿಲ್ಲ ಅಂದಾಗ ಇಟ್ಸ್ ಓಕೆ ಬಿಡು, ಎನಿವೆ ಕಾಂಗ್ರೆಸ್ ಜೀವ ಎನ್ನುತ್ತಾ ನಗುತ್ತಾ ಅವನೆದುರು ಕೈ ಚಾಚಿದಾಗ ಎದ್ದು ಅವಳತ್ತ ನಡೆದು ಕೈ ಕುಲುಕಿ, ಈ ಸಪ್ಪೆ ವಿಶ್ ಬೇಕಾಗಿರಲಿಲ್ಲ ಅಂತ ಎತ್ತಲೋ ನೋಡುತ್ತಾ ಗುಣಗಿದರೆ, ಓವರ್ ಆ್ಯಕ್ಟಿಂಗ್ ಮಾಡದೆ ಇರ್ತಿದ್ರೆ ಬೇರೆಯೇ ರೀತಿಯಲ್ಲಿ ವಿಶ್ ಮಾಡಬಹುದಿತ್ತು ಅಂತ ಅವಳು ಕೂಡ ಎತ್ತಲೋ ನೋಡುತ್ತಾ ಹೇಳಿದಳು. ಥ್ಯಾಂಕ್ಸ್ ವೈಫಿ, ವಿಶ್ ಆದರೂ ಮಾಡಿದೆಯಲ್ಲ, ನಿನ್ನ ಕೋಪ ನೋಡಿ 4 ಹಿಟ್ ಆಗ್ತೀಯ ಅಂದ್ಕೊಂಡಿದ್ದೆ ಅಂತ ನಸುನಕ್ಕನು. ಈ ಬಾರಿ ಮಾಫಿ, ನೆಕ್ಸ್ಟ್ ಟೈಮ್ ಹೀಗೆ ಗೂಬೆ ಹಾಗೆ ನಟಿಸಿದರೆ ಖಂಡಿತ ಒದೆ ಬೀಳುತ್ತೆ. ಓಕೆ, ಕಿಚನ್ ಕಡೆ ಹೋಗ್ತೀನಿ. ನಿನ್ನ ಜೊತೆಗಿದ್ರೆ ಮಾತಲ್ಲೇ ಮುಳುಗಿಸಿ ಬಿಡ್ತೀಯ. ಆಮೇಲೆ ಸಡನ್ನಾಗಿ ಬಾಸ್ ಅವತಾರಕ್ಕೆ ಬಂದು, ಏನ್ರಿ ಕಿಚನ್ ಹೆಡ್ ಅದ್ಯಾಕೆ ಆಗಿಲ್ಲ, ಇದ್ಯಾಕೆ ಮಾಡಿಲ್ಲ, ಫುಡ್ ಲೇಟಾಗಿ ಸರ್ವ್ ಮಾಡಿದ್ರು ಅಂತ ಗೆಸ್ಟ್ ಕಂಪ್ಲೇಂಟ್ ಬಂದಿದೆ, ಬ್ಲಾ ಬ್ಲಾ ಅಂತ ರೀಸನ್ ಕೊಟ್ಕೊಂಡು ಬೈತೀಯ. ಬಾಯ್, ಸಂಜೆ ಸಿಗ್ತೀನಿ ಅಂತ ಪಟಪಟನೆ ಹೇಳುತ್ತಿದ್ದವಳ ಮಾತು, ಅದಕ್ಕೆ ತಕ್ಕಂತೆ ಆ ಕೈಗಳ ಕುಣಿತ, ಇನ್ನು ಆ ಮುಖಭಾವ, ಅದರಲ್ಲೂ ಆ ತುಟಿಗಳು ಅವನನ್ನು ತುಂಬ ಕೆಣಕುತ್ತಿದ್ದವು. ಬಾಗಿಲ ಬಳಿ ಹೋದವಳನ್ನು ನೋಡಿ ನಿಟ್ಟುಸಿರು ಹೊರಚೆಲ್ಲಿ ಇನ್ನೇನು ತನ್ನ ಕುರ್ಚಿಯಲ್ಲಿ ಹೋಗಿ ಕೂರಬೇಕು ಎನ್ನುವಾಗ ಅವನ ಕೈ ರಟ್ಟೆ ಹಿಡಿದೆಳೆದು ಕೆನ್ನೆಗೆ ದೀರ್ಘವಾಗಿ ಮುತ್ತಿಟ್ಟ ಅಂಜಲಿ, ಇದು 2 ಗುಡ್ ನ್ಯೂಸ್ ಕೊಟ್ಟಿದ್ದಕ್ಕಾಗಿ. ಒಂದು CM ಮಗನ ಮದುವೆ, ಇನ್ನೊಂದು ನೀನು ರ್ಯಾಂಕ್ ಬಂದಿದ್ದಕ್ಕೆ. ಓಕೆ ಹಾಬಿ, ಸಿ ಯು ಇನ್ ಈವ್ನಿಂಗ್ ಅಂದಳು. ಮೊದಲ ಬಾರಿ ತನ್ನನ್ನು ನೋಡಿ ಕಣ್ಣು ಮಿಟುಕಿಸಿ ಹೋದವಳನ್ನೇ ರೆಪ್ಪೆ ಆಡಿಸದೆ ನೋಡುತ್ತಾ ನಿಂತಿದ್ದನು. ನಿಮಿಷದ ಬಳಿಕ ಕೆನ್ನೆ ಸವರಿಕೊಂಡವನ ತುಟಿ ಅಂಚಲ್ಲಿ ಮುದ್ದಾದ ನಗುವರಳಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟವಾಗಿದ್ದು ಅವಳು ಹಾಬಿ ಎಂದಿದ್ದು. ಇಲ್ಲಿಯವರೆಗೆ ಅವನನ್ನ ಪೂರ್ತಿ ಹೆಸರು ಹೇಳಿಯೇ ಕರೆಯುತ್ತಿದ್ದವಳು ಮೊದಲ ಬಾರಿಗೆ ಹಾಬಿ ಎಂದಿದ್ದಳು. ಸ್ವಲ್ಪ ಹೊತ್ತು ಹಾಗೆಯೇ ನಿಂತವನಿಗೆ ಜಯಕರ್ಕರೆ ಎಚ್ಚರಿಸಿದಾಗ, ಒಂದು ಕಿಸ್ಸಿಗೆ ಈ ರೀತಿ ಕಳೆದು ಹೋದ್ರೆ ಮುಂದೆ ತುಂಬ ಕಷ್ಟವಿದೆ ಜೀವ ಎಂದುಕೊಂಡು ಇಂದಲೇ ಸವರಿಕೊಂಡು ಕರೆ ಸ್ವೀಕರಿಸಿ ಕೆಲಸದತ್ತ ಗಮನ ಹರಿಸಿದನು. ಇತ್ತ ನಸುನಗುತ್ತಲೇ ಕಿಚನ್ ಒಳಗಡೆ ಬಂದ ಅಂಜಲಿಯನ್ನ ನೋಡಿದ ಆಯೇಷಾ, ಏನ್ ವಿಷಯ ಮ್ಯಾಮ್, ತುಂಬ ಖುಷಿಯಲ್ಲಿದ್ದೀರಿ ಎಂದು ಕೇಳಿದರೆ ನಗುತ್ತಾ ಏನಿಲ್ಲವೆಂದು ಅವಳಲ್ಲಿ ಕಿಚನ್ ಅಪ್ಡೇಟ್ ಪಡೆದಳು. ಇಂದೊಮ್ಮೆ ಜೀವ ಗಿರಿಧಾಮದ ಅದೆಷ್ಟೋ ಹುಡುಗಿಯರ ಕ್ರಶ್ ಆಗಿದ್ದ ಸಮಯದಲ್ಲಿ ಆಯೇಷಾ ಕ್ರಶ್ ಕೂಡ ಅವನಾಗಿದ್ದ. ಜೀವ ಅಂದ ಚಂದಕ್ಕೆ ಮರುಳಾಗಿ ಅವನನ್ನ ಮೆಚ್ಚಿಸಲು ಆಗಾಗ ಅವನ ಹಿಂದೆ ಮುಂದೆ ಬೇಕಂತಲೇ ಹೋಗುತ್ತಿದ್ದವಳಿಗೆ ಯಾವಾಗ ಅಂಜಲಿ ಮತ್ತು ಜೀವ ಮದುವೆ ಎಂದು ತಿಳಿಯಿತೋ ಅಂದಿನಿಂದ ಅವನು ಅವಳ ಬಾಸ್ ಮಾತ್ರ ಆಗಿದ್ದನು. ತಮ್ಮ ಮದುವೆಯ ಅನೌನ್ಸ್ಮೆಂಟ್ ಬಳಿಕ ಅವಳಲ್ಲಾದ ಬದಲಾವಣೆಯನ್ನು ಅಂಜಲಿ ಗಮನಿಸಿಯೂ ಸುಮ್ಮನಿದ್ದಳು. ಮೈಸೂರಿನ ಮೆಡಿಕಲ್ ಕಾಲೇಜಿಗೆ 25 ವರ್ಷ ತುಂಬಿ ಅದು ರಜದ ಸಂಭ್ರಮ ಆಚರಿಸುತ್ತಿತ್ತು. 1 ವಾರ ನಡೆಯುವ ಫಂಕ್ಷನ್ನಲ್ಲಿ ಅಂದು ಇಲ್ಲಿಯವರೆಗೆ ಆ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಸೇವೆ ಸಲ್ಲಿಸಿದ ಎಲ್ಲರನ್ನೂ ಕರೆದು ಸನ್ಮಾನಿಸುವ ಕಾರ್ಯಕ್ರಮ ಆಯೋಜಿಸಿದ್ದರು. ಇತ್ತ ಗರ್ಲ್ಸ್ ಹಾಸ್ಟೆಲಲ್ಲಿ ಬೆಳಿಗ್ಗೆಯಿಂದ ಎದ್ದ ಸಾಹಿತ್ಯಳಿಗೆ ಮೈ ಮನದಲ್ಲಿ ಏನೋ ತಳಮಳ. ಉದಾಸೀನದಲ್ಲೇ ಎದ್ದು ಕಾಲೇಜಿಗೆ ತಯಾರಾಗುವಾಗ ಅವಳ ಬಳಿ ಬಂದ ಶೋಭಾ, ಲೇ ಗೂಬೆ, ಇವತ್ತು ಸೀರೆ ಹಾಕ್ಬೇಕು ಅನ್ನೋದು ಮರ್ತೋಗಿದೆಯಾ ಹೇಗೆ? ಮೊದಲು ಆ ಕುರ್ತಾ ಜೀನ್ಸ್ ತೆಗೆದು ಈ ಸೀರೆ ಉಡು ಎಂದಳು. ವಾರಗಳ ಹಿಂದೆ ಕಾಲೇಜ್ ಫಂಕ್ಷನ್ನಿಗಾಗಿ ಗೆಳತಿಯರ ಜೊತೆ ತೆಗೆದ ಸೀರೆ ಅವಳ ಕೈಯಲ್ಲಿತ್ತು. ಹೋ, ಇದನ್ನ ಇವತ್ತು ಉಡಬೇಕಾ? ಓಕೆ ಶೋಭಾ, ನೀನು ತಯಾರಾಗು ಎನ್ನುತ್ತಾ ಸೀರೆ ಉಡಲು ಶುರು ಮಾಡಿದಳು. ಅರ್ಧ ಗಂಟೆಯ ಬಳಿಕ ಗೆಳತಿಯ ಬಳಿ ಬಂದ ಶೋಭಾ ಸೀರೆಯಲ್ಲಿ ಮುದ್ದು ಗೊಂಬೆಯಂತೆ ಕಾಣುತ್ತಿರುವವಳ ಕೆನ್ನೆ ಹಿಂಡಿ ಅವಳನ್ನು ಆಲಂಗಿಸಿ, ಅದೆಷ್ಟು ಕ್ಯೂಟ್ ಆಗಿ ಕಾಣ್ತಿದ್ದೀಯಾ ಗೊತ್ತಾ ಸಾಹಿ, ನಿನ್ನ ಮತ್ತು ನಿನ್ನ ಅಕ್ಕನ ಬ್ಯೂಟಿ ಸೀಕ್ರೆಟ್ ಏನು ಗೊತ್ತಾ? ಒಂದು ಹೈಟ್, ಇನ್ನೊಂದು ಈ ತಲೆ ಕೂದಲು. ಇವತ್ತು ನಿನಗೆ ಸೈಡ್ ಜಡೆ ನಾನೇ ಹಾಕ್ತೀನಿ ಅಂದಳು.
ಜಡೆ ಹಾಕಿ ತಾನು ಸೀರೆಯುಟ್ಟು ತಯಾರಾದ ಶೋಭಾ ಗೆಳತಿಯನ್ನ ಅಲಂಕರಿಸಲು ನಿಂತಳು. ಅರ್ಧ ಗಂಟೆಯ ಬಳಿಕ ಇಬ್ಬರ ಅಲಂಕಾರ ಮುಗಿದು ತಮ್ಮ ಮೊಬೈಲಲ್ಲಿ ಒಂದಿಷ್ಟು ಸೆಲ್ಫಿ ತೆಗೆದುಕೊಂಡು ಕಾಲೇಜಿನತ್ತ ಹೊರಟರು. ಕ್ಯಾಂಪಸ್ ಒಳಗಡೆ ಕಾಲಿಟ್ಟ ಕೂಡಲೇ ಅವರಿಗಾಗಿಯೇ ಕಾಯುತ್ತಿದ್ದ ರೀಟಾ ಮತ್ತು ಸುಚೇತ್ ಅವರನ್ನ ಸೇರಿಕೊಂಡು ಸೀರೆಯಲ್ಲಿ ಒಬ್ಬರಿಗಿಂತ ಒಬ್ಬರು ಮುದ್ದಾಗಿ ಕಾಣುತ್ತಿದ್ದವರನ್ನು ನೋಡಿ ಹೊಗಳುತ್ತಾ ತಮ್ಮ ಕ್ಲಾಸಿಗೆ ಹೋದರೆ ಅಲ್ಲಿ ಇವತ್ತಿನ ಪ್ರೋಗ್ರಾಂ ಬಗ್ಗೆ ತಿಳಿದ ಸಾಹಿತ್ಯಾಳಿಗೆ ತುಸು ಗಾಬರಿಯಾದರೂ ಪೋಸ್ಟಿಂಗ್ ಆಗುವವರೆಗೂ ವರುಣ್ ತನ್ನ ಕಣ್ಮುಂದೆ ಬರೋಲ್ಲ ಎಂದವನ ಮಾತು ನೆನಪಾದಾಗ ಸಹಜ ಸ್ಥಿತಿಗೆ ವಾಪಸ್ಸಾಗಿದ್ದಳು. 25 ವರ್ಷದಿಂದ ಅಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಲೆಕ್ಚರ್ ಅವರಿಗೆಲ್ಲ ಮೊದಲು ಸನ್ಮಾನ ನಡೆದರೆ ನಂತರ ಉಳಿದವರಿಗೆ ನಡೆಯುತ್ತಿತ್ತು. ಸ್ವಲ್ಪ ಹೊತ್ತು ಪ್ರೋಗ್ರಾಂ ನೋಡಿ ಅಲ್ಲಿಂದ ಹೊರಬಂದ ಸಾಹಿತ್ಯಾಳ ಗೆಳೆಯರ ಬಳಗ ಕ್ಯಾಂಟೀನ್ ಕಡೆ ಹೆಜ್ಜೆ ಹಾಕುವಾಗ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಪ್ರೋಗ್ರಾಂ ಯಾವ ಆಡಿಟೋರಿಯಂನಲ್ಲಿ ಆಗ್ತಾ ಇದೆ ಎನ್ನುವ ಧ್ವನಿ ಕೇಳಿದ ಸಾಹಿತ್ಯಾಳಿಗೆ ಆಘಾತವಾಗಿ ಹೃದಯ ಬಡಿತ ಹೆಚ್ಚಿದರೆ ಉಳಿದವರು ಹಿಂದೆ ತಿರುಗಿ ಸರ್, ವರುಣ್ ಸರ್ ಎಂದು ಮೂವರು ಒಟ್ಟಿಗೆ ಆಶ್ಚರ್ಯದ ಜೊತೆ ಖುಷಿಯಲ್ಲಿ ಹೇಳಿದರೆ, ಈ ಬಾರಿ ತಾನ್ಯಾಕೆ ಇವರನ್ನ ಕರೆದೆ ಎಂದು ಮನಸ್ಸಲ್ಲೇ ಒಂದಿಷ್ಟು ಬೈದುಕೊಂಡು ನಗುವಿನ ಮುಖವಾಡ ಧರಿಸಿದ ವರುಣ್, ಹಾಯ್ ಸ್ಟೂಡೆಂಟ್ಸ್ ಎಂದವನ ನೋಟ ತನಗೆ ಬೆನ್ನು ಹಾಕಿ ನಿಂತವಳ ಮೇಲೆಯೇ ಇತ್ತು. ನಿಧಾನಕ್ಕೆ ತಿರುಗಿದ ಸಾಹಿತ್ಯ ಎದುರಿದ್ದವನ ಕಡೆ ನೋಡಿದರೆ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿರುವವಳಿಂದ ಅವನ ಕಣ್ಣು ಕೀಳಾದಾಗ ಶೋಭಾ ಅವಳ ಕಿವಿಯ ಬಳಿ ನಿಧಾನವಾಗಿ ಸರ್ ಅದೆಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದಾರಲ್ಲ ಎಂದು ಪಿಸಿಗುಟ್ಟಿದಾಗ ತಕ್ಷಣ ತಲೆಕೊಡವಿ ಅವರಿಗೆಲ್ಲ ತಮ್ಮಿಬ್ಬರ ಮೇಲೆ ಯಾವುದೇ ಅನುಮಾನ ಬರಬಾರದೆಂದು ಹಾಯ್ ಸರ್ ಅಂತ ನಗುತ್ತಾ ಹೇಳಿದರೆ, ಅವನು ಕೂಡ ಹಾಯ್ ಹಾಲ್, ಹೇಗೆ ನಡೀತಿದೆ ಫೈನಲ್ ಇಯರ್ ಎನ್ನುತ್ತಾ ನಾಲ್ವರತ್ತಲೂ ನೋಡುತ್ತಾ ಕೇಳಿದರೆ, ತಮ್ಮ ಓದಿನ ಬಗ್ಗೆ ಹೇಳುತ್ತಾ ಅವನಿಗೆ ಪ್ರೋಗ್ರಾಂ ನಡೆಯುತ್ತಿರುವ ಆಡಿಟೋರಿಯಂ ತೋರಿಸಿದರು. ಪ್ರೋಗ್ರಾಂ ಬಳಿಕ ಸಿಗುವುದಾಗಿ ಹೇಳಿದ ವರುಣ್ ಆಡಿಟೋರಿಯಂ ಒಳಗಡೆ ಹೋದರೆ ಅಲ್ಲಿಯವರೆಗೆ ತುಸು ಮೌನ ತಾಳಿದ್ದ ಗೆಳತಿಯನ್ನ ಗಮನಿಸಿದ ಶೋಭಾ, ಸಾಯಿ, ಈ ವರುಣ್ ಸರ್ ನಿನ್ನ ರಿಲೇಟಿವ್ ಅಂದಿದ್ದೆ, ಅಂದ್ರೆ ಭಾವನ ಕಝಿನ್ ಅಂತ. ಆದರೂ ನೀನು ಅವರಲ್ಲಿ ಸರಿಯಾಗಿ ಮಾತನಾಡಲೇ ಇಲ್ವಲ್ಲ ಅಂತ ತನ್ನ ಅನುಮಾನ ಹೊರಹಾಕಿದರೆ, ಅಂಜು ಮದುವೆ ಆದಮೇಲೆ ರಿಲೇಟಿವ್ ಆಗಿದ್ದು ಅಷ್ಟೇ. ಅಲ್ಲ, ನಮ್ಮಿಬ್ಬರ ನಡುವೆ ಸ್ಟಡಿ ಬಿಟ್ಟು ಮಾತಾಡೋಕೆ ಏನಿರುತ್ತೆ? ಅಕ್ಕ ಭಾವನ ಬಗ್ಗೆ ಕೇಳೋಣ ಅಂದರೆ ಅವರ ಬಳಿ ವಾರಕ್ಕೊಮ್ಮೆ ಮಾತಾಡ್ತೀನಿ ಎಂದು ಉದಾಸೀನವಾಗಿ ನುಡಿದವಳ ಕಂಗಳು ಬೇಡವೆಂದರೂ ಆಡಿಟೋರಿಯಂ ಒಳಗಡೆ ಹೋಗದೆ ಮೊಬೈಲಲ್ಲಿ ಮಾತನಾಡುತ್ತಿದ್ದವನನ್ನೇ ನೋಡುತ್ತಿದ್ದರು. ಬೆಳಗ್ಗಿನಿಂದ ತನ್ನಲ್ಲಾಗುತ್ತಿದ್ದ ತಳಮಳಕ್ಕೆ ಈಗ ಅವಳಿಗೆ ಕಾರಣ ಸಿಕ್ಕಿತ್ತು. ಒಂದೊಮ್ಮೆ ತನ್ನ ವ್ಯಕ್ತಿತ್ವದ ಬಗ್ಗೆ ತಪ್ಪಾಗಿ ಹೇಳಿದ ವರುಣ್ ಮೇಲೆ ಕೋಪವಿದ್ದರೂ ಅವನೊಂದಿಗೆ ಕಳೆದ ಕ್ಷಣಗಳು ಅವನ ಮೇಲೆ ಮಧುರವಾದ ಭಾವನೆಗಳನ್ನು ಉದಯಿಸುವಂತೆ ಮಾಡಿತ್ತು. ಆದರೆ ತನ್ನ ಕನಸು ಹಾಗೂ ಓದಿಗಾಗಿ ಆ ಎಲ್ಲ ಅಸ್ಪಷ್ಟ ಭಾವನೆಗಳನ್ನು ಮನದ ಮೂಲೆಗೆ ತಳ್ಳಿಬಿಟ್ಟಿದ್ದಳು. ಅಕ್ಕನ ಮದುವೆಯ ಸಮಯ ಪುನಃ ವರುಣ್ ಭೇಟಿಯಾಗಿ ಅವನು ಪ್ರೀತಿ ಹೇಳಿಕೊಂಡ ಬಳಿಕ ಅವಳು ಮೂಲೆ ಗುಂಪಾಗಿಸಿದ್ದ ಭಾವನೆಗಳಿಗೆ ರೆಕ್ಕೆ ಪುಕ್ಕ ಮೂಡಿತ್ತು. ಆ ಕ್ಷಣವು ತನ್ನೆಲ್ಲ ಭಾವನೆಗಳಿಗೆ ಬೇಲಿ ಹಾಕಿದ್ದಳು. ಕಾರಣ ಅರುಣ್ ಮದುವೆಯ ಪ್ರಪೋಸಲ್ ಜೊತೆ ತನ್ನ ಓದು. ಅವನ ನೆನಪಾದಾಗೆಲ್ಲ ಏನೋ ಒಂದು ಹಿತ ಭಾವನೆ ಅವಳನ್ನು ಆವರಿಸಿ ಮರೆಯಾಗುತ್ತಿತ್ತು. ಈಗಲೂ ಅಷ್ಟೇ. ಅವನತ್ತ ನೋಟ ನೆಟ್ಟವಳಿಗೆ ಇಹದ ಪರಿವೇ ಇರಲಿಲ್ಲ. ರೀಟಾ ಗೆಳತಿಯ ಕೈ ಹಿಡಿದು, ಸಾಹಿ, ಎಲ್ಲಿ ನೋಡ್ತಾ ಇದ್ದೀಯ, ಬಾರೆ ಎಂದಾಗ ವಾಸ್ತವಕ್ಕೆ ಮರಳಿ ಅವರ ಹಿಂದೆ ಹೆಜ್ಜೆ ಹಾಕಿ ಅವರೆಲ್ಲ ವರುಣ್ ಹೋದ ಆಡಿಟೋರಿಯಂ ಒಳಗಡೆ ಹೋದರು. ಗೆಸ್ಟ್ ಲೆಕ್ಚರ್ ಆಗಿದ್ದ ವರುಣ್ ಪರಿಚಯ ಬಹುತೇಕ ಎಲ್ಲ ಸ್ಟೂಡೆಂಟ್ಗಳಿಗೆ ಇದ್ದ ಕಾರಣ ಅವನನ್ನು ನೋಡಿದ ಎಲ್ಲರೂ ಅವನಲ್ಲಿ ಮಾತನಾಡಲು ಮುತ್ತಿಕೊಂಡರು. ನಗುತ್ತಾ ಎಲ್ಲರ ಬಳಿ ಮಾತನಾಡುತ್ತಿರುವವನ ನೋಟ ತನ್ನ ಬಲಭಾಗದಲ್ಲಿ ಕುಳಿತಿರುವವಳೆಡೆಗೆ ಹರಿದಾಗ ಒಮ್ಮೆಲೆ ಅವಳು ನೋಟ ಬದಲಿಸಿದಳು. ಮುಂದೆಯೂ 3-4 ಬಾರಿ ಹಾಗೆಯೇ ಆದಾಗ ಅವನ ತುಟಿಯಂಚಲ್ಲೇ ನಗು ಅರಳಿತ್ತು. ಪ್ರೋಗ್ರಾಂ ಶುರುವಾಗಿ ಅವನಿಗೆ ಮೀಸಲಾಗಿದ್ದ ಕುರ್ಚಿಯಲ್ಲಿ ಹೋಗಿ ಕುಳಿತವನು ಏನೋ ಯೋಚಿಸಿ ಮೊಬೈಲ್ ತೆಗೆದು ಪ್ರತಿದಿನ ಮಲಗುವ ಮೊದಲು ವಾಟ್ಸಾಪ್ ಡಿಪಿ ನೋಡಿ ಐ ಲವ್ ಯು ಎಂದು ಹೇಳುತ್ತಿದ್ದ ಬಂಗಾರಿ ಎನ್ನುವ ಹೆಸರಿನ ಮೇಲೆ ಕ್ಲಿಕ್ ಮಾಡಿ
ಐ ನೀಡ್ ಟು ಟಾಕ್ ವಿತ್ ಯು ಬಂಗಾರಿ. ಪ್ರೋಗ್ರಾಂ ಮುಗಿದ ಬಳಿಕ ಮೀಟ್ ಆಗು ಎನ್ನುವ ಮೆಸೇಜ್ ಆ ಹೆಸರಿಗೆ ಕಳುಹಿಸಿದ ಕ್ಷಣಗಳಲ್ಲೇ ಬ್ಲೂ ಟಿಕ್ ಜೊತೆ ಆನ್ಲೈನ್ ಇರುವುದು ನೋಡಿ ಏನು ರಿಪ್ಲೈ ಬರಬಹುದೆಂದು ಒಂದು 5-10 ನಿಮಿಷ ಕಾದರೂ ಯಾವುದೇ ರಿಪ್ಲೈ ಬಂದಿರಲಿಲ್ಲ. ನಿರಾಶೆಯಲ್ಲಿ ಮೊಬೈಲ್ ಸೈಲೆಂಟ್ ಮೋಡಿಗೆ ಹಾಕಿ ಪ್ರೋಗ್ರಾಂ ಕಡೆ ಗಮನ ಕೊಟ್ಟ. ಸ್ವಲ್ಪದರಲ್ಲೇ ಅವನನ್ನು ಸ್ಟೇಜ್ ಮೇಲೆ ಕರೆದರು. ಫಾರ್ಮಲಲ್ಲಿ ತುಂಬ ಅಂದವಾಗಿ ಕಾಣುತ್ತಿರುವವನನ್ನು ರೆಪ್ಪೆ ಮಿಟುಕಿಸದೆ ನೋಡುತ್ತಾ ಕುಳಿತ ಸಾಹಿತ್ಯಾಳಿಗೆ ಅವನ ನಗು ಇಹವನ್ನೇ ಮರೆಸಿತ್ತು. ಅವನಿಗೆ ಸನ್ಮಾನ ಮುಗಿದು ಆ ಕಾಲೇಜ್ ಜೊತೆ ಅಲ್ಲಿನ ಸ್ಟೂಡೆಂಟ್ಸ್ ಬಗ್ಗೆ 1-5 ನಿಮಿಷ ಮಾತನಾಡಿ ಕೆಳಗಡೆ ಬಂದು ತನ್ನ ಜಾಗದಲ್ಲಿ ಕೂತವನು ಮೊಬೈಲ್ ತೆರೆದರೆ ಓಕೆ ಕ್ಯಾಂಟೀನಲ್ಲಿರ್ತೀನಿ ಎನ್ನುವ ಮೆಸೇಜ್ ನೋಡಿದವನ ಮೊಗದ ಹೊಳಪು ಬದಲಾಗಿತ್ತು. 10 ನಿಮಿಷ ಅಲ್ಲಿ ಕೂತವನು ಪರಿಚಯದ ಸ್ಟಾಫ್, ಪ್ರಿನ್ಸಿಪಲ್, ಅವನ ಡಿಪಾರ್ಟ್ಮೆಂಟ್ ಹೀಗೆ ಎಲ್ಲರ ಜೊತೆ ಮಾತನಾಡಿ ಹೊರಗಡೆ ಬರುವಾಗ ಅರ್ಧ ಗಂಟೆಯೇ ಆಗಿತ್ತು. ಹೊರಗಡೆ ಬರುವಂತೆ ಮೆಸೇಜ್ ಮಾಡಿ ಕ್ಯಾಂಟೀನ್ನತ್ತ ಹೆಜ್ಜೆ ಹಾಕಿದರೆ ಗೆಳೆಯರ ಬಳಿ ಅಕ್ಕನ ಕಾಲ್ ಎನ್ನುವ ಸುಳ್ಳು ಕಾರಣ ಕೊಟ್ಟು ಹೊರಬಂದ ಸಾಹಿತ್ಯ ಕ್ಯಾಂಟೀನಿಗೆ ಹೋಗದೆ ಪಾರ್ಕಿಂಗಲ್ಲಿ ಕಾಯುತ್ತಿದ್ದೇನೆ ಎನ್ನುವ ಮೆಸೇಜ್ ಮಾಡಿದಳು. 5 ನಿಮಿಷಗಳಲ್ಲಿ ವರುಣ್ ಇದ್ದ ಕಾರು ಅವಳ ಎದುರಿತ್ತು. ಅವನ ಮುಖ ನೋಡದೆ ಕಾರ್ ಏರಿ ಕುಳಿತರೆ ಬಂಗಾರಿ ಸೀಟ್ ಬೆಲ್ಟ್ ಎಂದ ಕೂಡಲೇ ಸೀಟ್ ಬೆಲ್ಟ್ ಹಾಕಿಕೊಂಡವಳನ್ನು ನೋಡಿದರೂ ಅವಳು ಅವನತ್ತ ನೋಡಲಿಲ್ಲ. ಕಾರು ಕ್ಯಾಂಪಸ್ಸಿನಿಂದ ಹೊರಗಡೆ ಹೋದ ಕೂಡಲೇ ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಿ ಎನ್ನುತ್ತಾ ಕಾರು ಹತ್ತಿದ ಮೇಲೆ ಮೊದಲ ಬಾರಿ ಅವನತ್ತ ನೋಡಿ ಕೇಳಿದರೆ ಅವಳ ಒಂದು ನೋಟಕ್ಕಾಗಿ ಕಾಯುತ್ತಿದ್ದವನು ಅವಳು ತನ್ನೆಡೆಗೆ ನೋಡದೆ ಇದ್ದಾಗ ಕೋಪ ಬಂದಿತ್ತು. ನನ್ನ ಫ್ಲಾಟಿಗೆ ಅಂತ ಚುಟುಕಾಗಿ ಉತ್ತರಿಸಿದನು. ಅದನ್ನು ಸೇಲ್ ಮಾಡಿದ್ರಿ ಅಲ್ವಾ ಎಂದು ಕೇಳಿ ನಾಲಿಗೆ ಕಚ್ಚಿಕೊಂಡರೆ ವರುಣ್ ಅವಳ ಮಾತು ಕೇಳಿ ಒಮ್ಮೆಲೆ ಕಾರ್ ಬ್ರೇಕ್ ಹಾಕಿ ಇದು ನಿನಗೆ ಹೇಗೆ ಗೊತ್ತು ಅಂತ ಕೇಳಿದರೆ ಅಷ್ಟೊಂದು ಎಕ್ಸೈಟ್ ಆಗಬೇಡಿ ಸರ್, ಅದನ್ನು ನೀವೇ ಹೇಳಿದ್ದು ಅರುಣ್ ಪ್ರಪೋಸಲ್ ಬಂದ ದಿನ ಅಂದಳು. ಅವಳು ಹೇಳಿದರ ಬಗ್ಗೆ ಯೋಚಿಸುತ್ತಾ ಕಾರನ್ನು ಮುಂದೆ ಚಲಾಯಿಸಿ ನಾನ್ಯಾವಾಗ ಫ್ಲಾಟ್ ಸೇಲ್ ಮಾಡಿದೆ ಎಂದು ಇವಳಿಗೆ ಹೇಳಿದ್ದೆ? ಅಲ್ಲ, ಫ್ಲಾಟ್ ಸೇಲ್ ಮಾಡಿದ್ದೆ, ಆದರೆ ಮೈಸೂರು ಬಿಟ್ಟು ಬಂದ ಮೇಲೆ ಇವಳನ್ನು ತುಂಬ ಮಿಸ್ ಮಾಡಿಕೊಂಡು ಇವಳೊಂದಿಗೆ ಕಳೆದ ಕ್ಷಣಗಳನ್ನೆಲ್ಲ ಪದೇ ಪದೇ ನೆನಪಾಗುವಾಗ ಇವಳ ಮೇಲೆ ಪ್ರೀತಿಯಾಗಿದೆ ಎಂದು ತಿಳಿಯಿತು. ಆಮೇಲೆ ಆ ಫ್ಲಾಟ್ ವಾಪಸ್ ಹಣ ಕೊಟ್ಟು ಕೊಂಡುಕೊಂಡಿದ್ದೆ. ಕಾರಣ ಅಲ್ಲಿ ನಮ್ಮಿಬ್ಬರ ಅದೆಷ್ಟೋ ಒಳ್ಳೆಯ ಹಾಗೂ ಕೆಟ್ಟ ಮೆಮೊರೀಸ್ ಇದೆ. ನಂತರ ಆಗಾಗ ಮೈಸೂರಿಗೆ ಬಂದು ದೂರದಲ್ಲಿ ಇವಳನ್ನು ನೋಡಿ ಒಂದು ದಿನ ಆದರೂ ಆ ಫ್ಲಾಟ್ ಅಲ್ಲಿದ್ದು ಹೋಗ್ತಿದ್ದೆ ಎನ್ನುವ ಯೋಚನೆಯಲ್ಲಿ ಕಳೆದು ಹೋದರೆ ಇತ್ತ ಸಾಹಿತ್ಯ ಗಂಭೀರವಾಗಿ ಕುಳಿತಿದ್ದರೂ ಮನಸ್ಸಲ್ಲೇ ಲೇ ಗೂಬೆ, ಈಗಲೇ ನಿನ್ನ ಬಗ್ಗೆ ಎಲ್ಲ ಅವನಿಗೆ ಗೊತ್ತಾಗ್ತಾ ಇತ್ತು. ಸ್ವಲ್ಪ ಇವನ ಎದುರು ಹಾರ್ಟಿಗೆ ರೆಸ್ಟ್ ಕೊಟ್ಟು ಮೈಂಡ್ ಅಲರ್ಟ್ ಇಟ್ಕೊಂಡು ಮಾತಾಡು. ಎಲ್ಲಾದರೂ ಇವನಿಗೆ ನಿನ್ನ ಅಸಲಿ ವಿಷಯ ಗೊತ್ತಾದರೆ ಅಷ್ಟೆ ಅಂತ ತಕ್ಷಣ ಅದರ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಎದುರುಗಡೆ ರಸ್ತೆ ನೋಡತೊಡಗಿದಳು. ಅವರಿಬ್ಬರ ಗಲಾಟೆಯಾಗಿ ವರುಣ್ ಕಾಲೇಜು ಬಿಟ್ಟು ಹೋದ 7 ತಿಂಗಳ ಬಳಿಕ ಅದೊಂದು ದಿನ ಸಾಹಿತ್ಯಾಳಿಗೆ ವರುಣನನ್ನು ಕ್ಯಾಂಪಸ್ ಗೇಟ್ ಪಕ್ಕ ಕಾರಲ್ಲಿ ನೋಡಿದ ಹಾಗಾಗಿತ್ತು. ಆಶ್ಚರ್ಯದಲ್ಲೇ ಮತ್ತೊಮ್ಮೆ ಕಣ್ಣುಜ್ಜಿಕೊಂಡು ನೋಡಿದರೆ ಅವನೇ ಜೀನ್ಸ್ ಟೀ ಶರ್ಟ್ ಜೊತೆಗೆ ಕಣ್ಣಲ್ಲಿ ಕೂಲಿಂಗ್ ಗ್ಲಾಸ್. ಇವನೆಲ್ಲಿ ಹೇಗೆ ಅಂತ ಯೋಚಿಸುತ್ತಾ ಅವನಿಗೆ ಕಾಣದಂತೆ ನಿಂತಳು. 10 ನಿಮಿಷ ನಿಂತವನು ಕಾರೇರಿ ಹೊರಟಾಗ ರಸ್ತೆಗೆ ಓಡಿ ಬಂದು ಸಿಕ್ಕಿದ ಆಟೋ ಹತ್ತಿರ ಕಾರನ್ನು ಫಾಲೋ ಮಾಡೋಕೆ ಹೇಳಿದವಳಿಗೆ ಆ ಕ್ಷಣ ತಾನೇನು ಮಾಡುತ್ತಿದ್ದೇನೆ ಎನ್ನುವ ಅರಿವಿರಲಿಲ್ಲ. ಅಂದಿನ ಅವರಿಬ್ಬರ ಜಗಳದ ಬಳಿಕ ಆಗಾಗ ಕ್ಲಾಸ್, ಕ್ಯಾಂಟೀನ್ ಮತ್ತು ಲೈಬ್ರರಿಯಲ್ಲಿ ವರುಣ್ ನೆನಪು ಅವಳಿಗಾದರೂ ಮರುಕ್ಷಣ ಅವನು ತನ್ನ ಮೇಲೆ ಹೊರಿಸಿದ ಆಪಾದನೆಯ ನೆನಪಾಗಿ ಅಲ್ಲೇ ಅವನ ವಿಷಯ ಮರೆತು ಬಿಡುತ್ತಿದ್ದಳು. ಆದರೆ ಈಗ ಅವನನ್ನು ಕಣ್ಣೆದುರು ನೋಡಿದವಳಿಗೆ ಅದೇನಾಯಿತೋ ಅವನನ್ನು ಹಿಂಬಾಲಿಸಿದಳು. ಕಾರು ಅವನ ಫ್ಲಾಟ್ ಒಳಗಡೆ ಹೋದಾಗ ಆಟೋದವನಿಗೆ ಹಣ ಕೊಟ್ಟು ಕಳುಹಿಸಿ ಅಲ್ಲೇ ಪಕ್ಕದಲ್ಲಿದ್ದ ಫ್ಯಾನ್ಸಿ ಸ್ಟೋರ್ ಹೋಗಿ ಅತ್ತಲೇ ದೃಷ್ಟಿ ನೆಟ್ಟಳು.
ಪೇಪರ್ ಎಲ್ಲ ಹಿಡಿದ ವರುಣ್ ಒಂದೆರಡು ನಿಮಿಷ ಇಬ್ಬರು ಮಧ್ಯವಯಸ್ಕರೊಂದಿಗೆ ಮಾತನಾಡಿ ಪದೇ ಪದೇ ಹಿಂತಿರುಗಿ ಫ್ಲಾಟ್ ನೋಡುತ್ತಾ ಅಲ್ಲಿಂದ ಹೊರಟು ಹೋದರೆ ಅಲ್ಲೇ ಇದ್ದ ಇಬ್ಬರತ್ತ ಹೊಡೆದ ಸಾಹಿತ್ಯ ಅವರಲ್ಲಿ ನೇರವಾಗಿ ವರುಣ್ ವಿಷಯ ಕೇಳದೆ ಫ್ಲಾಟ್ ರೆಂಟಿಗೆ ಸಿಗಬಹುದಾ ಎಂದು ಕೇಳಿದಳು. ಈಗಷ್ಟೇ ಒಂದು ಫ್ಲಾಟ್ ಖಾಲಿಯಾಗಿದೆ ಎಂದವರಲ್ಲಿ ಫ್ಲಾಟ್ ನಂಬರ್ ವಿಚಾರಿಸಿದಾಗ ವರುಣ್ ತಾನಿದ್ದ ಫ್ಲಾಟ್ ಸೇಲ್ ಮಾಡಿದ್ದಾನೆ ಎಂದು ತಿಳಿದು ನಾಳೆ ಫ್ಲಾಟ್ ನೋಡಲು ಫ್ಯಾಮಿಲಿ ಜೊತೆ ಬರುವುದಾಗಿ ಹೇಳಿ ಅಲ್ಲಿಂದ ರಸ್ತೆಗೆ ಬಂದು ಸಿಕ್ಕಿದ ಆಟೋ ಹತ್ತಿ ಕುಳಿತಳು. ಆ ಕ್ಷಣ ಮನಸ್ಸಲ್ಲಿ ಅದೇನೋ ಗೊಂದಲ. ವರುಣ್ ಸರ್ ಇನ್ಮುಂದೆ ಮೈಸೂರಿಗೆ ಬರೋಲ್ವಾ ಹಾಗಿದ್ರೆ ಅಂತ ಯೋಚಿಸುವಾಗ ಅವಳ ಮೊಬೈಲ್ ರಿಂಗಣಿಸಿತ್ತು. ರೀಟಾ ಕರೆ ಮಾಡಿ, ಎಲ್ಲಿ ಇದೀಯಾ? ನೆಕ್ಸ್ಟ್ ಸೆಮಿನಾರ್ ಇದೆ, ನಾವೆಲ್ಲ ನಿನಗಾಗಿ ವೇಟಿಂಗ್ ಎಂದ ಕೂಡಲೇ ವಾಸ್ತವಕ್ಕೆ ಮರಳಿ, ಹೋ ಗಾಡ್, ನಾನು ಇಲ್ಲೇನು ಮಾಡ್ತಿದ್ದೀನಿ? ಆ ಡಬ್ಬ ನನ್ನ ಮಗನ್ನ ಫಾಲೋ ಮಾಡಿಕೊಂಡು ನಾನು ಯಾಕೆ ಬಂದೆ? ಖಂಡಿತ ನನ್ನ ಫೇವ್ರೆಟ್ ಲೆಕ್ಚರ್ ಕೊಡೋ ಸೆಮಿನಾರ್ ಮಿಸ್ ಆಗುತ್ತೆ ಇವತ್ತು. ಸಾಹಿ, ನಿನಗೆ ತಲೆ ಕೆಟ್ಟಿದೆ. ಹೀಗೆ ಹಾಡ್ತಾ ಇದ್ರೆ ನೀನು ಡಾಕ್ಟರ್ ಆದ ಹಾಗೆ ಅನ್ನುತ್ತಾ ಕ್ಷಣದಲ್ಲಿ ಮನಸ್ಸಿನ ಭಾವನೆಗಳನ್ನು ಗಾಳಿಗೆ ತೂರಿ ಆಟೋ ಡ್ರೈವರ್ ಬಳಿ ಹೇಳಿ ಬೇಗನೆ ಕಾಲೇಜು ಸೇರಿದರೂ 10 ನಿಮಿಷದ ಸೆಮಿನಾರ್ ಮಿಸ್ ಆಗಿತ್ತು. ಅಂದು ಹಾಸ್ಟೆಲ್ ಸೇರಿದವಳು ಟೆರೇಸ್ ಮೇಲೆ ಹೋಗಿ ಇಂದಿನ ತನ್ನ ವರ್ತನೆ ನೆನಪಿಸಿಕೊಂಡು ನನ್ನ ಮತ್ತು ವರುಣ್ ನಡುವಿನ ಎಲ್ಲ ವಿಷಯಕ್ಕೆ ತೆರೆ ಬಿದ್ದು 6-7 ತಿಂಗಳೇ ಕಳೆದಿದೆ. ಅಂಥದ್ದರಲ್ಲಿ ಇಂದು ಅವನನ್ನು ನೋಡಿ ನಾನ್ಯಾಕೆ ಫಾಲೋ ಮಾಡಿಕೊಂಡು ಹೋದೆ? ನನ್ನ ಒಂದು ತಪ್ಪು ಹೆಜ್ಜೆಯಿಂದ 10 ನಿಮಿಷದ ಸೆಮಿನಾರ್ ಮಿಸ್ ಆಯಿತು. ಇದೇ ರೀತಿ ನಾನು ಆಡ್ತಾ ಇದ್ರೆ ಮುಂದೆ ನನ್ನ ಕನಸು ಇಲ್ಲ. ನಾನು ಡಾಕ್ಟರ್ ಆಗೋವರೆಗೂ ಯಾರ ವಿಷಯವೂ ನನ್ನ ಡಿಸ್ಟರ್ಬ್ ಮಾಡಬಾರ್ದು ಎಂದುಕೊಂಡು ಪದೇ ಪದೇ ತನ್ನ ಇಂದಿನ ನಡವಳಿಕೆಯ ಬಗ್ಗೆ ಯೋಚಿಸಿದವಳ ತಲೆ ಕೆಟ್ಟಿತ್ತು. ಅಂದಿನಿಂದ ವರುಣ್ ಎನ್ನುವವನ ಬಗ್ಗೆ ಸಂಪೂರ್ಣವಾಗಿ ಮರೆತು ಓದಿನ ಬಗ್ಗೆ ಗಮನ ಹರಿಸಿದರೂ ಗೆಳೆಯರ ಮಾತು ಇಲ್ಲವೇ ಕೆಲವೊಂದು ಸಲ ಅವನ ನೆನಪು ಅವಳಿಗಾಗುತ್ತಿದ್ದರೂ ಅದಕ್ಕೆ ಹೆಚ್ಚು ಮಹತ್ವ ಕೊಡುತ್ತಿರಲಿಲ್ಲ. ಅಕ್ಕನ ಮದುವೆಯ ಸಮಯ ಅವನನ್ನು ಭೇಟಿಯಾದಾಗ ಕ್ಷಮೆ ಕೇಳಿ ಪ್ರೀತಿ ನಿವೇದಿಸಿಕೊಂಡ ರೀತಿಗೆ ಅವನ ಮೇಲಿದ್ದ ಅಭಿಪ್ರಾಯ ಬದಲಾಗಿತ್ತು. ಅದರಲ್ಲೂ ಅರುಣ್ ಮದುವೆ ಪ್ರಪೋಸಲ್ ಹಿಡಿದು ಫ್ಯಾಮಿಲಿ ಸಮೇತ ಮನೆಗೆ ಬಂದ ದಿನ ವರುಣ್ ಕಂಗಳಲ್ಲಿ ತನ್ನನ್ನು ಕಳೆದುಕೊಳ್ಳುವ ಭೀತಿಯ ಜೊತೆ ಅವನ ಕಣ್ಣೀರು, ಪುನಃ ಪ್ರೀತಿ ಹೇಳಿಕೊಂಡ ರೀತಿ ಅವಳ ಮನಸ್ಸನ್ನು ತಟ್ಟಿತ್ತು. ಎಲ್ಲರಿಗೂ ತನ್ನ ಕನಸಿನ ಕಾರಣ ಕೊಟ್ಟು ಯಾರೂ ತನ್ನನ್ನು ಡಿಸ್ಟರ್ಬ್ ಮಾಡಬಾರದು ಎಂದಿದ್ದರೂ ವರುಣ್ ಅವನ ಪ್ರೀತಿಯ ಮೂಲಕ ಆಗಲೇ ಅವಳನ್ನು ಡಿಸ್ಟರ್ಬ್ ಮಾಡಿದ್ದ. ಹಾಗಾಗಿ ಅವನ ಮೆಸೇಜ್ ನೋಡಿದ ಕೂಡಲೇ ಅವಳ ಮನಸ್ಸು ಅವನೊಂದಿಗೆ ಸಮಯ ಕಳೆಯಲು ಇಚ್ಛಿಸಿತ್ತು. ದಾರಿ ಮಧ್ಯ ಒಂದು ಮಾತನಾಡದೆ ತನ್ನೊಂದಿಗೆ ಬರಲು ವಿರೋಧಿಸದೆ ಪಕ್ಕದಲ್ಲೇ ಮೌನ ಗೌರಿಯಂತೆ ಕುಳಿತಿರುವ ತನ್ನವಳನ್ನು ನೋಡಿದವನಿಗೆ ಅದೇನೋ ಖುಷಿ. ಅವಳ ಮನಸ್ಸಲ್ಲೂ ನಾನಿದ್ದೀನಾ ಎನ್ನುವ ಯೋಚನೆ ಬಂದ ಕೂಡಲೇ ಪಟ್ಟನೆ ತನ್ನವಳತ್ತ ನೋಡಿದರೆ ಅವಳು ಯಾವುದೇ ಭಾವನೆ ತೋರ್ಪಡಿಸದೆ ರಸ್ತೆಯನ್ನೇ ದಿಟ್ಟಿಸುತ್ತಿದ್ದಳು. ಅರ್ಧ ಗಂಟೆಯ ಬಳಿಕ ಫ್ಲಾಟ್ ತಲುಪಿದ ವರುಣ್ ಬೇಸ್ಮೆಂಟಲ್ಲಿ ಕಾರನ್ನು ನಿಲ್ಲಿಸಿದರೆ ಸಾಹಿತ್ಯ ಕಾರಿನಿಂದ ಇಳಿದು ಅವನನ್ನು ಹಿಂಬಾಲಿಸಿ ಲಿಫ್ಟ್ ಒಳಗಡೆ ಹೋದಳು. ಫ್ಲೋರ್ ನಂಬರ್ ಒತ್ತಿ ಲಿಫ್ಟ್ ಬಾಗಿಲು ಮುಚ್ಚಿಕೊಂಡ ಕೂಡಲೇ ವರುಣ್ ಇನ್ನೂ ನನ್ನಿಂದ ಭಾವನೆಗಳನ್ನು ನಿಯಂತ್ರಿಸಲು ಅಸಾಧ್ಯ ಎಂದು ತನ್ನ ಸನಿಹದಲ್ಲಿರುವವಳನ್ನು ಬರಸೆಳೆದು ತಬ್ಬಿಕೊಂಡನು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ. ವಿಡಿಯೋ ನೋಡುತ್ತಿರುವ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.